ಅಂಕಲ್ ತೂಕಾಗಲ್ವಾ? ಹೋಗುತ್ತಾ ಗಾಡಿ? ಹೋಗುತ್ತಾ ನೋಡಿ ಫ್ರೆಂಡ್ಸ್. ಅಂಕಲು ಎಷ್ಟು ಕಷ್ಟಪಡ್ತಿದ್ದಾರೆ, ಎಷ್ಟೊಂದು ಏಜ್ ಆಗಿದೆ. ಅದು ಗಾಡಿ ಮುಂದೆ ಹೋಗುತ್ತೆ ಇಲ್ಲ ಗೊತ್ತಿಲ್ಲ, ಅಷ್ಟೊಂದು ಇದು ಸೊಪ್ಪು ಹೊರೆ ಹಾಕ್ಕೊಂಡಿದ್ದಾರೆ ಗಾಡಿ ಮೇಲೆ. ಇನ್ನೂ 2 ಹೊರೆ ಅಲ್ಲಿದೆ, ಆಮೇಲೆ ಬರ್ತಾರಂತೆ ಅನಿಸುತ್ತೆ. ಬಟ್ ನೋಡಿ ಎಷ್ಟು ಏಜ್ ಆಗಿದ್ರೂ ಕಷ್ಟಪಡೋ ಛಲ ಅವ್ರಿಗೆ ಬಿಡಲಿಲ್ಲ ಅವರು. ಗ್ರೇಟ್ ಅನಿಸುತ್ತೆ. ಈಗೆಲ್ಲ ಎಷ್ಟೊಂದು ಜನ ಎಷ್ಟು ಲೇಜಿಯಾಗಿರ್ತಾರೆ ಅಂದರೆ ತುಂಬ ಲೇಜಿಯಾಗಿರ್ತಾರೆ. ಸೋಂಬೇರಿತನ ಜಾಸ್ತಿ ಅವರಲ್ಲಿರುತ್ತೆ. ಇಂಥವ್ರನ್ನೆಲ್ಲ ನೋಡಿ ಅವ್ರು ಕಲ್ತ್ಕೋಬೇಕು. ಪಾಪ ಅವ್ರು ಹಂಗೆ ಎತ್ಕೊಂಡು ಹೋಗ್ತಿದ್ರೆ ನನಗೆ ಅಯ್ಯೋ ಅಂತ ಅನ್ನಿಸ್ತು. ಯಾಕಂದರೆ ಅಷ್ಟು ಒಂದು ಅವ್ರು ಕುತ್ಕೊಳ್ಳೋಕ್ಕೆ ಜಾಗ ಇಲ್ಲ, ಗಾಡಿ ಇಟ್ಕೊಳ್ಳೋದಕ್ಕೂ ಜಾಗ ಇಲ್ಲ. ಅಷ್ಟೊಂದು ದೊಡ್ಡದು 2 ಹೊರೆ ಹಾಕ್ಕೊಂಡಿದ್ದಾರೆ ಹುಲ್ಲು. ಮೇಕೆಗೆ ಕುರಿಗೋ ಏನಕ್ಕೂ ಅನಿಸುತ್ತೆ. ಸೊಪ್ಪೆಲ್ಲ ಕಟ್ ಮಾಡಿಬಿಟ್ಟು ತೊಗೊಂಡೋಗ್ತಾರೆ. ನೋಡಿ ಫ್ರೆಂಡ್ಸ್, ಎಷ್ಟು ಕಷ್ಟಪಡ್ತಾರಲ್ಲ. ಕೈಯಲ್ಲಿ ಆಗಿಲ್ಲ ಅಂದ್ರೂ ಗ್ರೇಟು. ಒಬ್ಬರ ಮೇಲೆ ಡಿಪೆಂಡ್ ಆಗ್ದಿರಾ. ಅಷ್ಟೇ ಫ್ರೆಂಡ್ಸ್, ಶಕ್ತಿ ಇರೋವ್ರಿಗೂ ಕಷ್ಟಪಡಬೇಕು, ದುಡಿಬೇಕು. ನೋಡಿ ಎಷ್ಟು ಟ್ರಾಫಿಕ್ ಇದೆ, ತುಂಬ ಟ್ರಾಫಿಕ್ ಜಾಸ್ತಿ ಇದೆ. ಬಂದೆ ನಾನು ಕೆಲಸದ ಹತ್ರ. 1 ಅವರ್ ಬೆಳಗ್ಗೆ ಟೈಮ್ ಹೋಯ್ತು ಇವತ್ತು ನನಗೆ. 1 ಅವರ್ ಫುಲ್ ಟೈಮ್ ವೇಸ್ಟ್ ಆಯಿತು. ಬಟ್ ಆದರೆ ಏನು ಮಾಡೋದು, ಕೆಲವೊಂದು ಸಮಯ ಟೈಮ್ ವೇಸ್ಟ್ ಆಗುತ್ತಂತ ನಾವು ನೋಡ್ಕೋಬಾರ್ದು. ಇಲ್ಲಿ ನೋಡಿ, ಇಲ್ಲೊಂದು ಗಿಡ ತೋರಿಸ್ತೀನಿ ನಿಮಗೆ. ಇದು ನಮ್ಮೂರುಗಳ ಕಡೆ ಹಾವು ಮನೆ ಹತ್ರ ಬರಲ್ಲ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಮನೆ ಹತ್ರನೂ ಈ ಥರ ಗಿಡ ಹಾಕಿರ್ತಾರೆ. ನಿಮ್ಗೇನಾದರೂ ಈ ವಿಷಯ ಗೊತ್ತಿದೆಯಾ? ನಮ್ಮ ಕಡೆ ಆದರೆ ಈ ಗಿಡ ಹಾಕ್ಬಿಟ್ರೆ ಹಾವುಗಳು ಬರಲ್ಲ ಅಂತ ಹೇಳ್ಬಿಟ್ಟು ಮನೆ ಮುಂದೆ, ಪ್ರತಿಯೊಂದು ಮನೆ ಮುಂದೆನೂ ಹಾಕಿರ್ತಾರೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಇದೇನು ಗಿಡನ ನೀವು ಗೊತ್ತಿದ್ದರೆ ಕಮೆಂಟ್ ಮಾಡಿ. ನೋಡೋದಕ್ಕೆ ಹಾವಿನ ಸ್ಕಿನ್ ಥರನೇ ಇದೆ ನೋಡಿ.